ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗೋಕೆ ಯತ್ನಾಳ್ ಹೊಸ ಪ್ಲಾನ್ ಒಂದನ್ನ ಹುಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಯತ್ನಾಳ್ ಅವರು ಇದೀಗ ಬ್ಯಾಟ್ ಬೀಸೋಕೆ ಶುರು ಮಾಡಿದ್ದಾರೆ. ಸ್ಫೋಟಕ ಹೇಳಿಕೆ ನೀಡಿ ಹೊಸ ಬಾಂಬ್ ಒಂದನ್ನ ಈಗ ಯತ್ನಾಳ್ ಸಿಡಿಸಿದ್ದು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಅವರ ಪಕ್ಷದಲ್ಲೇ ಈಗ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋಕೆ ಷಡ್ಯಂತ್ರ ನಡೀತಾ ಇದೆ ಎಂಬ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಯತ್ನಾಳ್ ಅವರು. ಇನ್ನ ನನ್ನ ಉಚ್ಚಾಟನೆ ಹಿಂದೆ ಕಾಂಗ್ರೆಸ್ ಮಹಾನಾಯಕರ ಕೈವಾಡ ಕೂಡ ಇದೆ ಅಂತ ಹೇಳಿಕೆ ನೀಡಿದ್ದಾರೆ. ನನ್ನ ಕೆಳಗಿಳಿಸಿದ ಹಾಗೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋಕೆ ಯಾರಿಂದಾನೂ ಸಾಧ್ಯ ಆಗಲ್ಲ ಎಂಬ ಹೇಳಿಕೆ ನೀಡಿದ್ದು ಕಾಂಗ್ರೆಸ್ ವಿರೋಧಿ ಯತ್ನಾಳ್ ಮಾತು ಕೇಳಿ ಎಲ್ಲರೂ ಶಾಕ್ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವರು ಶುದ್ಧ ಕಾಂಗ್ರೆಸ್ ವೈರಿ. ಹಾಗಾಗಿ ಕಾಂಗ್ರೆಸ್ ವಿರುದ್ಧ ಯಾಕೆ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ನೀಡ್ತಿದ್ದಾರೆ ಅಂತ ಕೆಲವರಿಗೆ ನಿಜಕ್ಕೂ ಈ ಹೇಳಿಕೆಗಳು ಶಾಕ್ ಆಗಿಬಿಟ್ಟಿವೆ. ಹೌದು, ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿದ್ದಾರೆ. ಬಿಜೆಪಿಯಿಂದ ಇತ್ತೀಚೆಗೆ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್ ಅವರು ಈ ಮಾತುಗಳು ಏನಾಡಿದ್ದಾರೆ ಎಲ್ಲರಲ್ಲೂ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ. ಇವರು ಒಂದಾದ ಮೇಲೆ ಒಂದು ರೀತಿಯಾಗಿರುವಂತಹ ಚರ್ಚೆಗೆ ಗ್ರಾಸವಾಗ್ತಾನೆ ಇರ್ತಾರೆ ಯಾವಾಗ್ಲೂ. ಇದೀಗ ಯತ್ನಾಳ್ ಅವರು ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋಕೆ ಅವರದ್ದೇ ಪಕ್ಷದ ನಾಯಕರಿಂದ ಷಡ್ಯಂತ್ರ ನಡೀತಾ ಇದೆ ಎಂದು ಸ್ಫೋಟಕ ಹೇಳಿಕೆ ನೀಡುವ ಮೂಲಕ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ. ಇನ್ನು ಇದಷ್ಟೇ ಅಲ್ಲದೆ ಬಿಜೆಪಿಯಿಂದ ಇತ್ತೀಚೆಗೆ ಉಚ್ಚಾಟನೆಗೊಂಡಿದ್ದಾರೆ. ಇನ್ನೇನು ಬಹಳ ದಿನ ಕೂಡ ಆಗಿಲ್ಲ. ಅದಾದ್ರೂ ಕೂಡ ಎಷ್ಟು ರೀತಿಯಾಗಿರುವ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅಂದ್ರೆ ಅದು ಪರ ವಿರೋಧಗಳ ಅಂದ್ರೆ ಇವರು ಫಸ್ಟು ಬಿಜೆಪಿ ಪಕ್ಷದಲ್ಲಿರುವಾಗ ಆ ಕಾಂಗ್ರೆಸ್ ಪಕ್ಷ ನೋಡಿದ್ರೆ ಇವ್ರಿಗೆ ಆಗ್ತಾ ಇರಲಿಲ್ಲ, ಅದರ ವಿರುದ್ಧ ಹೇಳಿಕೆಯನ್ನ ಹೇಳ್ತಿದ್ರು. ಆದ್ರೆ ಈಗ ಅದರ ಪರವಾಗಿಯೇ ಈ ಯತ್ನಾಳ್ ಅವರು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಹೊಸ ಬಾಂಬ್ ಸಿಡಿಸುವ ಮೂಲಕ ಹೇಳಿಕೆ ನೀಡ್ತಾ ಇದ್ದಾರೆ. ಹೌದು, ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಇಳಿಸೋಕೆ ಅವರದ್ದೇ ಪಕ್ಷದಲ್ಲಿ ನಾಯಕರಿಂದ ಷಡ್ಯಂತ್ರ ನಡೀತಾ ಇದೆ ಎಂದು ಸ್ಫೋಟಕ ಹೇಳಿಕೆ ನೀಡುವ ಮೂಲಕ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ ಯತ್ನಾಳ್. ಇನ್ನು ವಿಜಯಪುರದಲ್ಲಿ ಮಾತನಾಡಿದಂತಹ ಯತ್ನಾಳ್, ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಪ್ಲಾನ್ ನಡೀತಾ ಇದೆ. ಹಾಗೆ ನನ್ನ ಉಚ್ಚಾಟನೆ ಹಿಂದೆ ಕಾಂಗ್ರೆಸ್ ಮಹಾನಾಯಕರ ಕೈವಾಡ ಕೂಡ ಇದೆ. ಕಾಂಗ್ರೆಸ್ ಒಡೆದು ಬರ್ತೀನಿ ಎಂದು ನಾನೇನು ಭರವಸೆ ಕೊಟ್ಟಿದ್ದೆ, ಈ ಭರವಸೆ ಬಳಿಕ ನನ್ನನ್ನ ಉಚ್ಚಾಟನೆ ಮಾಡಲಾಯಿತು. ಇದೀಗ ಸಿದ್ದರಾಮಯ್ಯ ಅವರನ್ನು ಕೂಡ ಅಧಿಕಾರದಿಂದ ಇಳಿಸ್ತೀನಿ ಅನ್ನೋದು ನನ್ನನ್ನ ಅಧಿಕಾರದಿಂದ ಇಳಿಸಿದಷ್ಟು ಸುಲಭದ ಮಾತಲ್ಲ. ಅವರನ್ನ ಟಚ್ ಮಾಡೋಕ್ಕೂ ಯಾರಿಂದ ಆಗಲ್ಲ ಅಂತ ಈಗ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಕೊನೆಯ ಮೊಳೆ ಅಂದ್ರೆ ಅದು ಸಿದ್ದರಾಮಯ್ಯ. ಅವರ ಹಿಂದೆ ಎಲ್ಲಾ ಶಾಸಕರು ಇದ್ದಾರೆ ಎಂದು ಸಿದ್ದರಾಮಯ್ಯ ಪರ ಯತ್ನಾಳ್ ಅಚ್ಚರಿಯ ಮಾತುಗಳನ್ನ ಆಡಿದ್ದಾರೆ. ಇನ್ನು ಈ ರೀತಿಯಾಗಿರುವಂತಹ ಮಾತುಗಳನ್ನ ಇವರ ಆಡಿದ್ದು ಎಲ್ಲರಲ್ಲೂ ಸಂಚಲನ ಮೂಡಿಸ್ತಾ ಇದೆ. ಯಾಕಂದ್ರೆ ಇವರು ಕಟಿಬದ್ಧ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧವಾಗಿದ್ರೂ ಕೂಡ ಅವರ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡ್ತಿದ್ದವರು ಈಗ ಅವರ ಪರ ಯಾಕೆ ಹೇಳಿಕೆಯನ್ನು ನೀಡ್ತಿದ್ದಾರೆ? ಏನಾದ್ರೂ ಇವ್ರು ಕಾಂಗ್ರೆಸ್ ಸೇರ್ಪಡೆ ಆಗೋಕೆ ಪ್ಲಾನ್ ನಡೆಸ್ತಿದ್ದಾರಾ? ಒಳಗೆ ಏನಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೋಬೇಕು, ಯಾಕಂದ್ರೆ ಬಿಜೆಪಿ ಪಕ್ಷದೊಳಗೆ ಸೇರ್ಕೋಬೇಕು ಅಂತ ತುಂಬಾ ಷಡ್ಯಂತ್ರಗಳನ್ನ ಹೂಡೋದ್ರು, ಅದೇನೇನೋ ಪ್ರತಿಭಟನೆ ಮಾಡಿದ್ರು, ಯಾವುದು ಈ ಕೆಲಸ ಆಗ್ಲಿಲ್ಲ. ಹೀಗಾಗಿ ಅಟ್ಲೀಸ್ಟ್ ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡಿ ಅದು ಮಾಡಿ ಇದು ಮಾಡಿ ಏನೇನೋ ಮಾಡಿಕೊಂಡು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಸೇರ್ಕೊಡುವಂತಹ ಸ್ಥಿತಿಗಳು ನಿರ್ಮಾಣವಾದರೆ ಹೋಗಬಹುದು, ಅಂದರೆ ಅವರಾಗ್ಲಿಯೇ ಕರೆಸ್ಕೋಬೇಕು, ಅವರಾಗ್ಲಿಯೇ ನನ್ನ ಪಕ್ಷಕ್ಕೆ ಬನ್ನಿ ಅಂತ ಹೇಳೋ ರೀತಿಯಾಗಿ ಅನ್ಸ್ಕೋಬೇಕು, ಅವರು ನಮ್ಮ ಪಕ್ಷಕ್ಕೆ ಕರೆಸ್ಕೋಬೇಕು ಅನ್ನೋ ಒಂದು ಹೇಳಿಕೆಗಳನ್ನು ತಲೆಯಲ್ಲಿಟ್ಕೊಂಡು ಈ ರೀತಿ ಹೇಳಿಕೆಗಳನ್ನು ಏನಾದರೂ ಹೇಳ್ತಿದ್ದಾರಾ ಯತ್ನಾಳ್ ಅವರು ಎಂಬ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ ಪಕ್ಷದ ಬದ್ಧ ವಿರೋಧಿಯಾಗಿರುವಂತಹ ಯತ್ನಾಳ್ ಇದೀಗ ಕಾಂಗ್ರೆಸ್ನ ಪರ ಮಾತನಾಡ್ತಿದ್ದಾರೆ ಅಂದ್ರೆ ಏನರ್ಥ ರೀ? ಬಿಜೆಪಿ ಮರು ಸೇರ್ಪಡೆ ಆಗೋಕೆ ಅದೇನೇನೋ ಹರಸಾಹಸ ಪಟ್ರು, ಆದ್ರೆ ನೋ ಯೂಸ್, ಯಾಕೋ ಅದು ಕೆಲಸನೇ ಆಗಲಿಲ್ಲ. ಹೀಗಾಗಿ ಈಗ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ ಎಂಬ
ಪ್ರಶ್ನೆ ಕೆಲವರಲ್ಲಿ ಮೂಡ್ತಾ ಇದೆ. ಅದೇನಂದ್ರೆ ಬಿಜೆಪಿಯಲ್ಲಿ ಯಾಕೋ ಕೆಲಸ ಆಗಲಿಲ್ಲ, ಹೀಗಾಗಿ ಕಾಂಗ್ರೆಸ್ ಸೇರ್ಪಡೆ ಆಗೋಕೆ ಏನಾದರೂ ಇವರು ಪ್ಲಾನ್ ಮಾಡ್ತಿದ್ದಾರಾ? ಇದಕ್ಕಾಗಿ ಯತ್ನಾಳ್ ಈ ರೀತಿಯಾಗಿರುವಂತಹ ಷಡ್ಯಂತ್ರಗಳನ್ನ ಹೂಡಿ ಸಿದ್ದರಾಮಯ್ಯ ಅವರ ಪರ ಮಾತನಾಡ್ತಿದ್ದಾರಾ? ಸಿದ್ದರಾಮಯ್ಯ ಪರ ಮಾತನಾಡಿ ಕಾಂಗ್ರೆಸ್ ಪಕ್ಷದವರು ಅವರಾಗಿಯೇ ಇವರನ್ನ ಕರೆದು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಎಂಬ ಷಡ್ಯಂತ್ರವನ್ನ ಏನಾದರೂ ಇವರು ಹೂಡ್ತಿದ್ದಾರಾ ಎಂಬ ಕುತೂಹಲ ಎಲ್ಲರಲ್ಲೂ ಕೆರಳಿದೆ. ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗಬಹುದು, ಯಾವ ಸಂಚಲನಗಳು ಸೃಷ್ಟಿಯಾಗಬಹುದು. ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳೋಕೆ ಈ ರೀತಿ ಮಾಸ್ಟರ್ ಪ್ಲಾನ್ ಅನ್ನ ಯತ್ನಾಳ್ ಅವರು ಹೂಡಿದ್ದಾರಾ? ಇದೆಲ್ಲದರ ಅಪ್ಡೇಟ್ಸ್ ಮುಂದಿನ ದಿನಗಳಲ್ಲಿ ದೊರೆಯಲಿದೆ.